ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ವಿದೇಶಕ್ಕೊಂದು ನ್ಯಾಯ, ನಮಗೊಂದು ನ್ಯಾಯ. ಸ್ನೇಹಿತರೆ, ಬಹುರಾಷ್ಟ್ರೀಯ ಕಂಪನಿಗಳು ಅಮೆರಿಕ, ಯುರೋಪ್ ಮತ್ತು ಅಭಿವೃದ್ಧಿ ಆಲ್ರೆಡಿ ಹೊಂದಿರೋ ಶ್ರೀಮಂತ ರಾಷ್ಟ್ರಗಳಲ್ಲೊಂದು ಗೇಮ್ ಮಾಡ್ತಿದ್ದಾರೆ. ಅವರ ಜೀವಕ್ಕೆ ಬೆಲೆ ಕೊಡ್ತಿದ್ದಾರೆ. ಅವರ ಆರೋಗ್ಯ ಅಂದರೆ ಸಿಕ್ಕಾಪಟ್ಟೆ ಕಾಳಜಿ ತೋರಿಸ್ತಾ ಇದ್ದಾರೆ. ಆದರೆ ಭಾರತೀಯರು ಅಂದರೆ ಕೇವಲ ದುಡ್ಡು ಮಾಡೋ ಟೂಲ್ ರೀತಿ. ಲೋ ಸ್ಟ್ಯಾಂಡರ್ಡ್ ಪೀಪಲ್, ಇವರಿಗೆ ಲೋ ಸ್ಟ್ಯಾಂಡರ್ಡ್ ಕೊಟ್ಟರು ಕೂಡ ನಡೆಯುತ್ತೆ ಅನ್ನೋ ಆ್ಯಟಿಟ್ಯೂಡ್. ಓಕೆ, ದುಡ್ಡಿಲ್ಲ, ಇವ್ರ ಕೈಲಿ ಕೊಡೋಕ್ಕಾಗಲ್ಲ, ಇವರಿಗೆ ಇಷ್ಟೇ ಕೊಟ್ಟರೆ ಸಾಕು, ಇವ್ರಿಗೆ ಶುಗರು ಎಣ್ಣೆ ಹೊಡೆದು ಚೆನ್ನಾಗಿ ಕೊಟ್ಬಿಟ್ರು ತಿಂತಾರೆ, ಅಡಿಕ್ಟ್ ಆಗ್ತಾರೆ, ಮತ್ತೆ ತಿಂತಾರೆ. ಇಂಥ ಲೋ ಮತ್ತು ಮಿಡಲ್ ಇನ್ಕಮ್ ಕಂಟ್ರಿಗಳಿಗೆ ಇದೇ ಬೆಸ್ಟ್ ಅನ್ನೋ ಆಟಿಟ್ಯೂಡ್ ತೋರಿಸ್ತಾ ಇದ್ದಾರೆ. ಉದಾಹರಣೆಗೆ ಫ್ಯಾಂಟಾ ಜ್ಯೂಸ್ ತಗೊಳ್ಳಿ. ಲಂಡನ್ ನಲ್ಲಿ ಮಾರಾಟ ಆಗೋ ಫ್ಯಾಂಟಾದಲ್ಲಿ ಪ್ರತಿ 100 ml ಕೇವಲ 19 ಕ್ಯಾಲೋರಿ ಅಷ್ಟೇ ಇರುತ್ತೆ. ಹಾಗೆ 4.5 ಗ್ರಾಮ್ ಸಕ್ಕರೆ ಹಾಕಿರ್ತಾರೆ. ಅತ್ತ ಯುರೋಪ್ ನಲ್ಲೂ ಕೂಡ ಅಷ್ಟೇ, ಪ್ರತಿ 100 ml ಫ್ಯಾಂಟಾಗೆ 4.5 ರಿಂದ 5.9 ಗ್ರಾಮ್ ವರೆಗೆ ಮಾತ್ರ ಶುಗರ್ ಹೊಡಿತಾರೆ. ಆದ್ರೆ ಅದೇ ಫ್ಯಾಂಟಾ ನಮ್ಮ ದೇಶದಲ್ಲಿ ಮಾರುವಾಗ ಪ್ರತಿ 100 ml 56 ಕ್ಯಾಲೋರಿ ಇರುತ್ತೆ. 13.7 ಗ್ರಾಮ್ ಸಕ್ಕರೆ ಹಾಕ್ತಾರೆ, ಡಬಲ್ಗಿಂತಲೂ ಜಾಸ್ತಿ, ಆಲ್ಮೋಸ್ಟ್ 3 times ಮೋರ್ ಶುಗರ್. ಯಾಕೆ ತಾರತಮ್ಯ? ಕುಡಿಲಿ, ಸಕ್ಕರೆ ಚಟ ಹತ್ತಿಸ್ಕೊಳ್ಳಿ, ಮತ್ತೆ ಕುಡಿಲಿ, ಡಯಾಬಿಟಿಸ್ ಬಂದು ಸಾಯ್ಲಿ ಅಂತನ. ಅಷ್ಟೇ ಅಲ್ಲ, ಅದರಲ್ಲಿ ಬಳಸೋ ಕೃತಕ ಬಣ್ಣದ ಬಗ್ಗೆ ಕೇಳಿ. ಸಾಮಾನ್ಯವಾಗಿ ಫ್ಯಾಂಟಾದಲ್ಲಿ ಕಲರ್ 110 ಅಂದರೆ ಸನ್ಸೆಟ್ ಯೆಲ್ಲೋ FCF ಅನ್ನೋ ಕೃತಕ ಬಣ್ಣ ಯೂಸ್ ಮಾಡ್ತಾರೆ. ಯುರೋಪ್ ರೂಲ್ಸ್ ಪ್ರಕಾರ ಈ ಕೃತಕ ಬಣ್ಣ ಬಳಸಿದ್ರೆ ಅದರಿಂದ ಮಕ್ಕಳ ಹೆಲ್ತ್ ಮೇಲೆ ಪರಿಣಾಮ ಬೀರಬಹುದು ಅನ್ನೋ ಕಾರಣಕ್ಕೆ ಕಡ್ಡಾಯವಾಗಿ ಎಚ್ಚರಿಕೆ ಲೇಬಲ್ ದೊಡ್ಡದಾಗಿ ಹಾಕಬೇಕು. ಆದರೆ ನಮ್ಮಲ್ಲೂ ಬರೀತಾರೆ, ಹಿಂದ್ಗಡೆ ಚಿಕ್ಕದಾಗಿ ಕಣ್ಣಿಗೆ ಕಾಣದಷ್ಟು ಸಣ್ಣ ಅಕ್ಷರದಲ್ಲಿ ಹಾಕಿರ್ತಾರೆ. ಯಾರು ಓದ್ತಾರೆ? ಅದರಲ್ಲೂ ಒಂದು ಕಳ್ಳಾಟ ಇದೆ. ಡೈರೆಕ್ಟ್ ಆಗಿ ಬರೆಯಲ್ಲ, ಅದರ ಬದಲು ಅನುಮತಿಸಲಾದ ಕೃತಕ ಆಹಾರ ಬಣ್ಣ, ಪರ್ಮಿಟೆಡ್ ಆರ್ಟಿಫಿಷಿಯಲ್ ಫುಡ್ ಕಲರ್ 110 ಈ ರೀತಿ ಪ್ರಿಂಟ್ ಮಾಡಿ ಮೋಸ ಮಾಡಲಾಗುತ್ತೆ. ಅಂದರೆ ಜನಕ್ಕೆ ಆರ್ಟಿಫಿಷಿಯಲ್ ಕಲರ್ ಇದ್ರೂ ಕೂಡ ಸೇಫ್ ಅನ್ನೋ ಫೀಲಿಂಗ್ ಬರಬೇಕು. ಆ ರೀತಿ ಟ್ರಿಕ್ ಅನ್ನ, ಇದು ಕೇವಲ ಫ್ಯಾಂಟಾ ಎಕ್ಸಾಂಪಲ್ ಹೇಳಿದ್ದು, ಬಹುತೇಕ ಡ್ರಿಂಕ್ಗಳಲ್ಲಿ ಇದನ್ನೇ ಆಟ ಆಡ್ತಿದ್ದಾರೆ. ಏನು, ನಿಮ್ಮೆಲ್ಲರ ಫೇವರಿಟ್ ಮ್ಯಾಗಿ ಕತೆಗೆ ಬರೋಣ. ಬ್ರಿಟನ್ನಲ್ಲಿ ಮಾರೋ ಹಲವು ಮ್ಯಾಗಿ ಪ್ರಾಡಕ್ಟ್ಗಳಿಗೆ ಒಳ್ಳೆ ಕ್ವಾಲಿಟಿಯ ಸೂರ್ಯಕಾಂತಿ ಎಣ್ಣೆ ಅಂದರೆ ಸನ್ಫ್ಲವರ್ ಆಯಿಲ್ ಬಳಸ್ತಾರೆ. ಆದರೆ ನಮ್ಮ ಭಾರತಕ್ಕೆ ನ್ಯೂಡಲ್ಸ್ ಕರಿಯೋಕೆ ಅಗ್ಗದ ಪಾಮ್ ಆಯಿಲ್ ಬಳಕೆ ಮಾಡ್ತಿದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಅಂದರೆ ಬ್ರಿಟನ್ನಲ್ಲಿ ಮಾರಾಟ ಆಗೋ ತುಂಬಾ ಮ್ಯಾಗಿ ಪ್ಯಾಕೆಟ್ಗಳು ಭಾರತದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿರ್ತವೆ. ಆದರೆ ಅಲ್ಲಿಗೆ ಹೋಗೋ ಮ್ಯಾಗಿ ಪ್ಯಾಕೆಟ್ಗೆ ಫ್ರಂಟಲ್ಲಿ ಹೈ ಸಾಲ್ಟ್ ಅಂತ ಮೆನ್ಷನ್ ಮಾಡಿರ್ತಾರೆ. ಆದರೆ ನಮ್ಮಲ್ಲಿ ಚಿಕ್ಕದಾಗಿ ಒಂದು ಮೂಲೆಯಲ್ಲಿ ಪರ್ ಸರ್ವಿಂಗ್ಗೆ ಎಷ್ಟು ಉಪ್ಪಿದೆ ಅಂತ ಅಷ್ಟೇ ಹಾಕಿರ್ತಾರೆ. ಹೈ ಸಾಲ್ಟ್ ಅಂತ ವಾರ್ನಿಂಗ್ ಎಲ್ಲ ಕೊಡಲ್ಲ. BP ಬಂದರೆ ಬರಲಿ, ಇವ್ರದ್ದು ಬೆಲೆ ಕಮ್ಮಿ ಅಲ್ವಾ, ಮಿಡಲ್ ಆರ್ ಲೋ ಇನ್ಕಮ್ ಕಂಟ್ರೀಸ್ ಅಲ್ವಾ, ತುಂಬಾ ರಾಶಿ ಜನ ಇದ್ದಾರೆ, ಎಲ್ಲರೂ ಬಡವರು, ಮಧ್ಯಮ ವರ್ಗದವರು, ಏನಾಗುತ್ತೆ ಸ್ವಲ್ಪ ಜನ ಹೋದ್ರೆ ಅನ್ನೋ ಲೆಕ್ಕಾಚಾರನ ಇವ್ರದ್ದು ಅನ್ನೋ ಪ್ರಶ್ನೆ ಕೇಳಬೇಕಾಗತ್ತೆ. ಈ ಪ್ರಶ್ನೆ ನಾವು ಮಾತ್ರ ಕೇಳ್ತಿರೋದಲ್ಲ, ನಮ್ಮ ಹೆಲ್ತ್ ಮಿನಿಸ್ಟರ್ UT ಖಾದರ್ ಅವರು ಇದೇ ವಿಚಾರವನ್ನ ಮೆನ್ಷನ್ ಮಾಡಿದ್ದಾರೆ. ನಾವು ಅವ್ರ ಜೊತೆ ಡೀಟೇಲ್ ಆಗಿ ಇತ್ತೀಚೆಗೆ ಪಾಡ್ಕಾಸ್ಟ್ ಮಾಡಿದ್ವಿ. ಆಲ್ಮೋಸ್ಟ್ 3/4 ಗಂಟೆ 1 ಗಂಟೆ ಕನ್ನಡ ಪಾಡ್ಕಾಸ್ಟ್. ಅದನ್ನ ನಾವು ಎಡಿಟ್ ಮಾಡಿ ಹಾಕಿದ್ದೀವಿ. ಡೀಟೇಲ್ ಫುಲ್ ಪಾಡ್ಕಾಸ್ಟ್ ಕೂಡ ಇದೆ. ಅದಾದ್ಮೇಲೆ ಅವರು ಮಂಗಳೂರಿನವರಲ್ವೇ ಅವರು, ಸೊ ಆ ಭಾಗದಲ್ಲಿ ತುಳು ಮಾತಾಡ್ತಾರಲ್ಲ, ನಮ್ಮ ಕನ್ನಡಿಗರು ಕೂಡ ಆ ಭಾಗದಲ್ಲಿ ದೊಡ್ಡ ಪಾಪ್ಯುಲೇಷನ್ ತುಳು ಮಾತಾಡ್ತಾರೆ. ಸೊ ಇವರು ಕೂಡ ತುಳುವವರಾಗಿರೋದ್ರಿಂದ ತುಳುವಲ್ಲಿ ಮಾತಾಡ್ತೀರಾ ಅಂತ ನಾವು ಕೇಳಿದ್ವಿ. ಡೆಫಿನೆಟ್ಲಿ ಮಾತಾಡ್ತೀನಿ ಅಂತ ಅವ್ರು ಹೇಳಿದ್ರು. ಆಮೇಲೆ ಕೆಲವೊಂದಷ್ಟು ಬಿಟ್ಸ್ನ ನಾವು ತುಳುವಲ್ಲಿ ತಗೊಂಡ್ವಿ. ಅದರಲ್ಲಿ ಅವರು ಅನ್ಫಾರ್ಚುನೇಟ್ಲಿ ಕನ್ನಡದಲ್ಲಿ ಮಾತಾಡ್ತಾ ಆ ಪಾಯಿಂಟನ್ನು ಹೇಳಿರಲಿಲ್ಲ, ತುಳುವಲ್ಲಿ ಮಾತಾಡ್ತಾ ಆ ಪಾಯಿಂಟನ್ನು ಮೆನ್ಷನ್ ಮಾಡಿದ್ರು. ಏನು ಹೇಳಿದಾರೆ ಗೊತ್ತಾ ಅವರು? ಇದೇ ವಿಚಾರವನ್ನು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಅವ್ರನ್ನ ಬಿಡೋದಿಲ್ಲ, ನಾವು ಅವ್ರಿಗೆ ಸಲಿ ಬೆನ್ನು ಬೀಳ್ತೀವಿ. ಯಾಕೆಂದರೆ ಅವರು ಅಲ್ಲಿ ಹೆಂಗೆ ಮಾರ್ತಾರೋ ಅದೇ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸಲ್ಲಿ ಇಲ್ಲೂ ಕೂಡ ಮಾರಾಟ ಮಾಡಬೇಕು. ಅಲ್ಲಿ ಒಳ್ಳೆ ಹೆಲ್ದಿಯಾಗಿ ಮಾಡಿ, ಇಲ್ಲ ಅನ್ಹೆಲ್ದಿಯಾಗಿ ಮಾಡೋಕ್ಕೆ ಬಿಡಲ್ಲ ಅನ್ನೋದನ್ನು ಹೇಳಿದರು. ಚಿಕ್ಕದಾಗ ಅದನ್ನು ಪ್ಲೇ ಮಾಡ್ತೀವಿ ನೋಡಿ ಸ್ನೇಹಿತರೆ, ವಿತ್ ಸಬ್ ಟೈಟಲ್. ಇದು ಫಾರಿನ್ ಕಂಪನಿ ಐಟದ ಕ್ವಾಲಿಟಿ ದಾದ ಮುಂತ ಕ್ವಾಲಿಟಿ ದಾದ ಫಾರಿನ್ ನೆಕ್ಕದ ಹಲವಾರು ಬುಡುಪುಜೆ 100 ರೂಪಾಯಿ ಒಂಜಿ ಇತ್ತದಿಕ್ಕ ಪೋಯ್ ಮಗೆ ಏರು ದಾದ ಪಾಡ ಏರೆಲ್ಲ ಗೊತ್ತು ಖಾಲಿ ಪುದರ್ ತೂದು ಮುರ್ತೆ ಅನ್ಪುನೆ ಅದಕ್ಕೆ ಹೆಂಗ್ ತೀರ್ಮಾನ ಮಲ್ತ ಐಟವು ಕ್ವಾಲಿಟಿ ಉಂಡು ಐನೇ ಮೂರು ಮನೆ ಮಾರೋಡು ಇಜ್ಜನ ಫ್ಯಾಕ್ಟ್ರಿ ಬಂದು ಮಲ್ತು ಬೋಡ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಸ್ವಲ್ಪ ಇಂಚ ಸೆಲ್ ಮಲ್ಪೇರು ಅವೇ ಕ್ವಾಲಿಟಿ ಮುಲ್ಪ ಇಜ್ಜನ ಬಂದು ಮೂಲ ಫ್ಯಾಕ್ಟ್ರಿ ನಾನು ಅಂಚನೆ ಪ್ಲಾನ್ ಅಂಕ್ಲೇನ ನೆಸ್ಲೆ ಕಿಟ್ಕೇರ್ ಚಾಕ್ಲೇಟ್ ಇದು ಮುಲ್ತ ಕಿಟ್ಕೇರ್ ತಿನ್ಲಿ ಆಯ್ತಾ ಟೇಸ್ಟೇ ಬೇತೆ. ಇದು ಅಮೇರಿಕ ದುಬೈ ತಿನ್ಲಿಕ್ಕೆ ಅಲ್ತ ಟೇಸ್ಟೇ ಬೇತೆ ಬಂದ ಅಡಗೆ ಮಸ್ತ್ ವ್ಯತ್ಯಾಸ ಉಂಟು. ಶುಗರ್ ಓವರ್ ಮಾಡ್ತಾರೆ ಐಟದಾದ ಉಂಡು ಕ್ವಾಲಿಟಿ ಅವೇ ಪುದರ್ ಒಂಜೆಗೆ ಐಟಮ್ ಜನಕ್ಕೆ ಮಾಡೋದೇ ಬೇತೆ ಮಲ್ಪೋಡು. ಅಂದರೆ ಸಿಂಪಲ್ ಆಗಿ ಸ್ನೇಹಿತರೆ, ಒಂದೇ ಕಂಪನಿ ಒಂದೇ ಬ್ರ್ಯಾಂಡ್, ದೇಶ ಬದಲಾದರೆ ಶ್ರೀಮಂತ ರಾಷ್ಟ್ರಗಳಲ್ಲಿ ಒಂದು ರೀತಿಯ ಆಟ, ಮಿಡಲ್ ಇನ್ಕಮ್ ಲೋ ಇನ್ಕಮ್ ಕಂಟ್ರೀಸಲ್ಲಿ ಬಡ ಮಧ್ಯಮ ವರ್ಗದ ಜನ ಜಾಸ್ತಿ ಇರೋ ರಾಷ್ಟ್ರದಲ್ಲಿ ಒಂದು ಆಟ. ಚಾಕ್ಲೇಟ್ ವಿಚಾರಕ್ಕೆ ಬಂದರೂ ಕೂಡ ಅಷ್ಟೇ, UT ಖಾದರ್ ಅವ್ರು ಹೇಳಿರೋ ಥರ ಆಸ್ಟ್ರೇಲಿಯಾದಲ್ಲಿ ಮಾರೋ ಕಿಟ್ ಕ್ಯಾಟ್ ಮಿಲ್ಕ್ ಚಾಕ್ಲೇಟ್ನಲ್ಲಿ ಕನಿಷ್ಠ 22% ಕೋಕೋ ಇರುತ್ತೆ. ಆದರೆ ನಮ್ಮಲ್ಲಿ ಸಾಮಾನ್ಯ ಕಿಟ್ ಕ್ಯಾಟ್ನಲ್ಲಿ ರಾಯ್ಟರ್ಸ್ ರಿಪೋರ್ಟ್ ಪ್ರಕಾರ ಇರೋದು ಕೇವಲ 4.5% ಮಾತ್ರ ಕೋಕೋ.
ಒರಿಜಿನಲ್ ಚಾಕ್ಲೇಟ್ ನ್ಯಾಚುರಲ್ ಫ್ಲೇವರ್. ಅಂದ್ರೆ ಶ್ರೀಮಂತ ರಾಷ್ಟ್ರಕ್ಕಿಂತ ಸುಮಾರು 5 ಪಟ್ಟು ಕಮ್ಮಿ ಕೋಕೋ ಬಳಸ್ತಾರೆ. ಅದ್ರ ಬದಲಿಗೆ ಏನ್ ಹಾಕ್ತಾರೆ ಟೇಸ್ಟ್ ಕೊಡಕ್ಕೆ? ಹಾಕು ಹೊಡಿ ಸಕ್ಕರೆ, ತಿಂದು ಸಾಯ್ಲಿ. ಸಕ್ಕರೆ, ಮೈದಾ ಹಿಟ್ಟು, ವೆಜಿಟೇಬಲ್ ಫ್ಯಾಟ್ ತುಂಬ್ತಾರೆ, ಬಾಯಲ್ಲಿಟ್ಟ ತಕ್ಷಣ ಮೆಲ್ಟ್ ಆಗಬೇಕು. ಇವುಗಳಂತಲ್ಲ, ತುಂಬಾ ಬ್ರ್ಯಾಂಡ್ಗಳಲ್ಲಿ ಹಲವು ಪ್ರಾಡಕ್ಟ್ಗಳಲ್ಲಿ ಈ ರೀತಿಯ ತಾರತಮ್ಯ ನಡೀತಾ ಇದೆ. ಇಲ್ಲಿ ಲೀಗಲ್ ಪಾಯಿಂಟ್ ಕೂಡ ಇದೆ. ಅಲ್ಲಿ ಫುಡ್ ಲಾ ತುಂಬಾ ಸ್ಟ್ರಿಕ್ಟ್. ಡಿಫೆಕ್ಟ್ ಕಂಡ್ರೆ ಮುಲಾಜಿಲ್ಲದೆ ಬ್ಯಾನ್ ಮಾಡಿ ಬಿಸಾಕ್ತಾರೆ. ಆದ್ರೆ ಇಲ್ಲಿ ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋ ಅಸಡ್ಡೆ ಅವರಿಗೆ. ಇರೋ ಕಾನೂನುಗಳನ್ನ ಯಾರು ಫಾಲೋ ಮಾಡಕ್ ಹೋಗಲ್ಲ. ಇಲ್ಲಿ ಯಾವ ಲೆವೆಲ್ಗಂದ್ರೆ ಮಕ್ಕಳಿಗೆ ಬಾಣಂತಿರಿಗೆ ಕೊಡೋ ಫುಡ್ ಹೆಂಗಿರ್ಬೇಕು ಹೇಳಿ? ನೆಸ್ಲೆ, ಪ್ರಖ್ಯಾತ ನೆಸ್ಲೆ ಕಂಪನಿ ಕಳೆದ 50 ವರ್ಷಗಳಿಂದ ಭಾರತದಲ್ಲಿ ಮಾರಾಟ ಮಾಡ್ತಾ ಇದ್ದ ಬಾಣಂತಿ ಮತ್ತು ಮಕ್ಕಳ ಆಹಾರ ಸೆರೆಲ್ಯಾಕ್ಗೆ ಸಿಕ್ಕಾಪಟ್ಟೆ ಶುಗರ್ ಲೋಡ್ ಹೊಡಿತಾ ಇತ್ತು. ಆದ್ರೆ ಭಾರತದಲ್ಲಿ ತೀವ್ರ ವಿರೋಧ ವ್ಯಕ್ತವಾದ್ಮೇಲೆ ಏನ್ರಿ ನೀವು ಹೊಟ್ಟೆಗೆ ಏನ್ರಿ ತಿಂತೀರಾ, ಮಕ್ಕಳ ಆಹಾರವೇನ್ರಿ ಅಂತ ಹೇಳಿದ್ಮೇಲೆ ಇವಾಗ ನಾವು ಅವರಿಗೆ ಓಕೆ ಸರಿ ಮಾಡ್ಕೊಂಡಿದ್ದಾರೆ ಅಂತ ಅವ್ರಿಗೆ ಹೇಳೋಣ. 2024ರಲ್ಲಿ ಶುಗರ್ ಫ್ರೀ ಸೆರೆಲ್ಯಾಕ್ನ ಸೇಲನ್ನು, ಆ ಆಪ್ಷನ್ನ ಕೊಡೋಕೆ ಶುರು ಮಾಡ್ತು. ರೆಡ್ ಲೇಬಲ್ ಲಾಬಿ, ಹಣದ ಮುಂದೆ ಸೋತು ಹೋಯ್ತಾ ವ್ಯವಸ್ಥೆ. ಶಾಕಿಂಗ್ ವಿಚಾರ ಏನು ಗೊತ್ತಾ ಸ್ನೇಹಿತರೆ? ಲ್ಯಾನ್ಸೆಟ್ ಅನ್ನೋ ಪ್ರತಿಷ್ಠಿತ ಮೆಡಿಕಲ್ ಜರ್ನಲ್ ರಿಪೋರ್ಟ್ ಪಬ್ಲಿಷ್ ಮಾಡಿದೆ. ಅದರ ಪ್ರಕಾರ 2050ರ ಹೊತ್ತಿಗೆ ನಮ್ಮ ದೇಶದಲ್ಲಿ ಸುಮಾರು 45 ಕೋಟಿ ಜನ ಬೊಜ್ಜು ಮತ್ತು ಓವರ್ ವೆಯ್ಟ್, ಒಬೆಸಿಟಿ, ಸ್ಥೂಲಕಾಯ ಈ ಸಮಸ್ಯೆನಿಂದ ನರಳ್ತಾ ಇರ್ತಾರೆ ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ. ಇಂಟರ್ನ್ಯಾಷನಲ್ ಮೆಡಿಕಲ್ ಜರ್ನಲ್ ಇಂಡಿಯಾ ಬಗ್ಗೆ ಕೊಟ್ಟಿರೋ ವಾರ್ನಿಂಗ್ ಇದು. ಇದು ಕಡಿಮೆ ಅಲ್ಲ, ದೇಶದ ಪಾಪ್ಯುಲೇಷನ್ ಅಲ್ಲಿ ಸುಮಾರು 30%ಗೂ ಹೆಚ್ಚು. ಇಷ್ಟೊಂದು ಜನ ದಪ್ಪ ಆಗ್ತಿರೋದಕ್ಕೆ, ಬೊಜ್ಜು ಬೆಳೆಸ್ಕೊಳ್ತಿರೋದಕ್ಕೆ, ಅನ್ಹೆಲ್ದಿ ಆಗ್ತಿರೋದಕ್ಕೆ ಮೇನ್ ಕಾರಣ ಆಗ್ತಿರೋದು ಜಂಕ್ ಫುಡ್ ಮತ್ತು ಪ್ಯಾಕೆಟ್ ಫುಡ್. ಇದಕ್ಕೊಂಚೂರು ವ್ಯವಸ್ಥೆ ತರಬೇಕು ಅಂತಲೇ ಆಹಾರ ಪ್ರಾಧಿಕಾರ FSSAI ಒಂದು ಪ್ಲಾನ್ ಮಾಡಿತ್ತು. ಯಾವ ಪ್ಯಾಕೆಟ್ನಲ್ಲಿ ಹೆಚ್ಚು ಸಕ್ಕರೆ, ಉಪ್ಪು ಮತ್ತು ಫ್ಯಾಟ್ ಇರುತ್ತೋ ಅದರ ಮುಂಭಾಗದಲ್ಲಿ ಕಡ್ಡಾಯವಾಗಿ ರೆಡ್ ಲೇಬಲ್, ಕೆಂಪು ಬಣ್ಣದ ವಾರ್ನಿಂಗ್ ಕೊಡಬೇಕು ಅಂತ 2017ರಿಂದಲೇ ಯೋಚನೆ ಮಾಡ್ತಾ ಇತ್ತು. ಕಳೆದ ವರ್ಷ ಫುಡ್ ಮೇಲೆ ಲೇಬಲಿಂಗ್ ವಿಚಾರವಾಗಿ ಕೇರಳ ಮೂಲದ 3S ಆ್ಯಂಡ್ ಅವರ್ ಹೆಲ್ತ್ ಸೊಸೈಟಿ ಅನ್ನೋ ಸ್ವಯಂ ಸೇವಾ ಸಂಸ್ಥೆ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಈ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಫುಡ್ ಲೇಬಲಿಂಗ್ ಕಡ್ಡಾಯ ಮಾಡೋಕೆ ಕ್ರಮ ತಗೊಳ್ಳಿ ಅಂತ 2025ರ ಏಪ್ರಿಲ್ನಲ್ಲೇ ನಿರ್ದೇಶನ ಕೂಡ ಕೊಡ್ತು. ಆದರೆ 1 ವರ್ಷ ಆದರೂ ಇಂಪ್ಲಿಮೆಂಟ್ ಆಗಿಲ್ಲ. ಇನ್ನು ಇದೇ ಮಾರ್ಚ್ 19ನೇ ತಾರೀಕು ಫುಡ್ ಕಂಪನಿಗಳ ಬಾಸ್ಗಳು ಮತ್ತು FSSAI ಅಧಿಕಾರಿಗಳ ನಡುವೆ ದೊಡ್ಡ ಮೀಟಿಂಗ್ ಕೂಡ ಆಯಿತು. ಈ ವೇಳೆ ಫುಡ್ ಕಂಪನಿಗಳು ತಮ್ಮದೇ ವಾದವನ್ನು ಮುಂದಿಟ್ಟಿವೆ. ಒಬ್ಬರು ಪ್ಯಾಕೆಟ್ ಮುಂದೆ ಲೇಬಲ್ ಹಾಕಿದ್ರೆ ಜನರಿಗೆ ಸುಮ್ಮನೆ ಕನ್ಫ್ಯೂಷನ್ ಆಗುತ್ತೆ ರೀ, ಎಫೆಕ್ಟಿವ್ ಇರಲ್ಲ ರೀ ಅಂತ ವಾದ ಮಾಡಿದ್ರು. ಇನ್ನೊಬ್ಬರು ಭಾರತೀಯರ ಆಹಾರ ಪದ್ಧತಿನೇ ಬೇರೆ, ನಮ್ಮ ಫುಡ್ಗಳಲ್ಲಿ ಮಸಾಲೆ ಜಾಸ್ತಿ, ಹೀಗಾಗಿ ವಾರ್ನಿಂಗ್ ಲೇಬಲ್ ಬೇಡ, ಅದರ ಬದಲು ಜನರಿಗೆ ಎಷ್ಟು ತಿನ್ನಬೇಕು ಅಂತ ಹೇಳಿ ಪೋರ್ಷನ್ ಕಂಟ್ರೋಲ್ ಮಾಡೋದನ್ನು ಹೇಳ್ಕೊಡೋಣ ಅನ್ನೋ ಸಬೂಬು ಕೊಟ್ಟರು. ಮತ್ತೊಂದು ಆರ್ಗ್ಯುಮೆಂಟ್ ಏನು ಗೊತ್ತಾಗಿರ್ತು, ನೀವೇನಾದರೂ ಕೆಂಪು ಲೇಬಲ್ ರೂಲ್ಸ್ ತಂದರೆ ಮಾರ್ಕೆಟ್ನಲ್ಲಿರೋ 80% ಪ್ಯಾಕೆಟ್ ಮೇಲೆ ಕೆಂಪು ಬಣ್ಣನೇ ಕಾಣ್ತಾ ಇರುತ್ತೆ ರೀ, ಚೆನ್ನಾಗಿರುತ್ತೇನ್ರಿ ಇದು ಅನ್ನೋ ಲಾಬಿ ಮಾಡಿದ್ರು. ಅದರ ಲೆಕ್ಕ ಹಾಕಿ ಏನು ತಿನ್ನಿಸ್ತಿದ್ದಾರೆ 80% ಅಂತ ಹೇಳಿ. 80% ಫುಡ್ ಹಾಗಾದರೆ ಹೈ ಶುಗರ್, ಹೈ ಸಾಲ್ಟ್, ಹೈ ಫ್ಯಾಟ್ ಅವರು ಒಪ್ಕೊಂಡಂಗೆ ಆಯ್ತಲ್ಲ. ಈ ಮೀಟಿಂಗ್ ನಂತರ FSSAI ಸೈಲೆಂಟ್ ಆಗೋಯ್ತು, ಯಾವುದೇ ಡೆವಲಪ್ಮೆಂಟ್ ಆಗಲಿಲ್ಲ. ಸುಪ್ರೀಂ ಚಾಟಿ, ನಿದ್ದೆಯಿಂದ ಇದ್ದ FSSAI. ಎಸ್ ಸ್ನೇಹಿತರೆ, ಸುಪ್ರೀಂ ಕೋರ್ಟ್ FSSAIಗೆ ಸರಿಯಾಗಿ ಕ್ಲಾಸ್ ತಗೊಳ್ತು. ನಿಮಗೆ ದೇಶದ ಜನ ಆರೋಗ್ಯವಾಗಿರೋದು ಬೇಡವಾ? ಯು ಡೋಂಟ್ ವಾಂಟ್ ಪೀಪಲ್ ಆಫ್ ದಿಸ್ ಕಂಟ್ರಿ ಟು ರಿಮೈನ್ ಹೆಲ್ದಿ ಅಂತ ಕ್ಲಾಸ್ ತಗೊಂಡ್ರು. ಜನರು ಒಂದು ವಸ್ತುವನ್ನು ಕೊಂಡುಕೊಳ್ಳುವಾಗ ಆ ಪ್ಯಾಕೆಟ್ ಒಳಗೆ ಏನಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಬೇಕು. ಈ ವಿಚಾರದಲ್ಲಿ ಯಾಕೆ ನಾಟಕ ಮಾಡ್ತಾ ಇದ್ದೀರಾ, ಮೀನಾಮೇಷ ಎಣಿಸ್ತಾ ಇದ್ದೀರಾ ಅಂಥೇಳಿ ತರಾಟೆ ತಗೊಳ್ತು. ಇದರ ಬೆನ್ನಲ್ಲೇ FSSAI ದಿಢೀರಂತ ನಿದ್ದೆಯಿಂದ ಎದ್ದು ಬಂದಿದೆ. ಈಗ ಭಾರತದಲ್ಲಿರೋ ನೆಸ್ಲೆ ಇಂಡಿಯಾ, ಪೆಪ್ಸಿಕೋ ಇಂಡಿಯಾ, ರೆಡ್ ಬುಲ್, ಆಮ್ವೆ, ಹೆಲ್ ಎನರ್ಜಿ ಸೇರಿ ನೋಡಿ, ಹೆಲ್ ಎನರ್ಜಿ ಸೇರಿ ದೊಡ್ಡ ಕಂಪನಿಗಳಿಗೆ ಒಟ್ಟು 150 ನೋಟಿಸ್ಗಳನ್ನು ಕೊಟ್ಟಿದೆ. ಇನ್ನೊಂದು ಕಡೆ ಆಹಾರ ಸುರಕ್ಷತಾ ನಿಯಮ ಉಲ್ಲಂಘನೆ ಮಾಡ್ತಾ ಇದ್ದ KFC, ಮ್ಯಾಕ್ಡೊನಾಲ್ಡ್ಸ್, ಪಿಜ್ಜಾ ಹಟ್ನಂತಹ ಫುಡ್ ಸರ್ವಿಸ್ ಕಂಪನಿಗಳಿಗೆ 30 ನೋಟಿಸ್ ಇಶ್ಯೂ ಮಾಡಲಾಗಿದೆ. ಅಥವಾ ಅಮೆಜಾನ್, ಫ್ಲಿಪ್ಕಾರ್ಟ್ ಅಂತ ಕಾಮರ್ಸ್ ಕಂಪನಿಗಳಿಗೂ ಕೂಡ 12 ನೋಟಿಸ್ ಹೋಗಿದೆ. ಡಾಮಿನೋಸ್ 5 ಲೈಸೆನ್ಸ್ ಹಾಗೂ ಅಮೆಜಾನ್ ವೇರ್ ಹೌಸ್ನ ಒಂದು ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಮಾಡಲಾಗಿದೆ. ಇನ್ನು ಕೆಲ ಕಂಪನಿಗಳು ಇಲ್ಲಿ ತಮ್ಮ ಆ ಕ್ರೀಮ್ 100% ಎಫೆಕ್ಟಿವ್, ಈ ಎಣ್ಣೆ 100% ಪ್ಯೂರ್, ಈ ಪ್ರಾಡಕ್ಟ್ 100% ಸೇಫ್ ಅಂತೆಲ್ಲ ಮಾರ್ಕೆಟಿಂಗ್ ಮಾಡ್ತಾ ಇದ್ರಲ್ಲ, ಸುಮ್ಮನೆ ಹಾಕೋದು, ಅದನ್ನೆಲ್ಲ ತೆಗೆದು ಹಾಕಿ ಸುಮ್ಮನೆ ಹಾಕೋಬೇಡಿ ಆ ರೀತಿ ಅಂತ ಹೇಳಿ ವಾರ್ನಿಂಗ್ ಕೊಡಲಾಗಿದೆ. ಹಾಗೆ ಎನರ್ಜಿ ಡ್ರಿಂಕ್ ಅನ್ನೋ ಕ್ಲೇಮ್ನ ಕೂಡ ಕೈ ಬಿಡುವಂತೆ FSSAI ಕಂಪನಿಗಳಿಗೆ ಸೂಚನೆ ಕೊಟ್ಟಿದೆ. ಎನರ್ಜಿ ಡ್ರಿಂಕ್ ಅಂತ ಹಾಕಬೇಡಿ, ಕೆಫಿನೇಟೆಡ್ ಡ್ರಿಂಕ್ ಅಂತ ಹಾಕಿ, ಅದನ್ನು ಕೆಫಿನ್ ಇದೆ ಅಂತ ಹಾಕಿ, ಇದರಿಂದ ಎನರ್ಜಿ ಬರುತ್ತೆ ಅಂತ ಹೇಳಿ ಹಾಕಬೇಡಿ ಅನ್ನೋ ವಾರ್ನಿಂಗ್ ಕೊಟ್ಟಿದೆ. ಇನ್ನು ಆಮ್ವೆ, ಮಾಂಡಲೈಸ್ ಇಂಡಿಯಾ ಸೇರಿ ಹಲವು ಕಂಪನಿಗಳು ಈ 100% ಕ್ಲೇಮ್ ಮತ್ತು ಎನರ್ಜಿ ಡ್ರಿಂಕ್ ಲೇಬಲ್ ಸ್ಟಾಪ್ ಮಾಡೋದಾಗಿ ಉತ್ತರವನ್ನು ಕೂಡ ಕೊಟ್ಟಿವೆ, ಆಯ್ತು ಮಾಡ್ತೀವಿ ಅಂತ. ಇವರ ಜೊತೆಗೆ ಎಮಾಮಿ ಮತ್ತು ಬಾನ್ ಬಿಸ್ಕೆಟ್ಸ್ ಕಂಪನಿಗಳು ಕೂಡ ತಮ್ಮ ಪ್ರಾಡಕ್ಟ್ಗಳ ಮೇಲಿದ್ದ ಮಿಸ್ಲೀಡಿಂಗ್ ಲೇಬಲ್ಗಳನ್ನು ತೆಗೆಯೋಕೆ ಒಪ್ಕೊಂಡಿವೆ. ಅಥವಾ ಬೋನ್ವಿಟಾ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಲ್ಲಿ ತಾವೇ ಹಾಕಿದ್ದ ಹೆಲ್ತ್ ಕ್ಲೇಮ್ಸನ್ನು ಸದ್ದಿಲ್ಲದೆ ಡಿಲೀಟ್ ಮಾಡೋಕೆ ಮುಂದಾಗಿದೆ. ಕಂಪನಿಗಳು ರಿವೈಸ್ಡ್ ಪ್ಯಾಕೇಜಿಂಗ್ ಫೈನಲೈಸ್ ಮಾಡಿ ಪ್ರೊಡಕ್ಷನ್ಗೆ ಕಳಿಸ್ತಾ ಇದ್ದಾರೆ. ಹೊಸ ಪ್ಯಾಕೇಜಿಂಗ್ ಹಂತವಾಗಿ ಮಾರ್ಕೆಟ್ಗೆ ಬರುತ್ತೆ. ಒಟ್ಟಿನಲ್ಲಿ ಮಿಸ್ಲೀಡಿಂಗ್ ಜಾಹೀರಾತು ವಿಚಾರದಲ್ಲಿ ಪಾಸಿಟಿವ್ ಬೆಳವಣಿಗೆ ಆಗ್ತಾ ಇದೆ. ಆದರೆ ಇಂಗ್ರೀಡಿಯೆಂಟ್ಸ್ನ, ಪ್ಯಾಕೇಜ್ನ
ಎದುರಿಗೆ ಕ್ಲಿಯರ್ ಆಗಿ ಕಾಣಿಸೋ ರೀತಿ ಹಾಕೋ ವಿಚಾರದಲ್ಲಿ ಇಲ್ಲಿವರೆಗೆ ಯಾವುದೇ ಫೈನಲ್ ಡಿಸಿಷನ್ ಆಗಿಲ್ಲ. ಇದು ಕೂಡ ಶೀಘ್ರದಲ್ಲೇ ನಿರ್ಧಾರ ಆಗೋ ನಿರೀಕ್ಷೆ ಇದೆ. ಇದು ಆಗಲೇಬೇಕು ಸ್ನೇಹಿತರೆ, ಹೊಟ್ಟೆಗೆ ತಿನ್ನೋ ವಿಚಾರ ಇದು. ಯಾವುದೋ ಒಂದು ಮೂವಿಗೆ ಸಿಕ್ಕಾಪಟ್ಟೆ ಪ್ರಮೋಷನ್ ಮಾಡಿದ್ರು ಚೆನ್ನಾಗಿದೆ ಅಂತ ಹೇಳಿದ್ರು, ಹೋಗಿ ನೋಡ್ಕೊಂಬಂದು ಚೆನ್ನಾಗಿಲ್ಲ ಅಂದರೆ ಹೋಗೋದೇನು 200 ರೂಪಾಯಿ, 300 ರೂಪಾಯಿ, 400 ರೂಪಾಯಿ, 500 ರೂಪಾಯಿ ಟಿಕೆಟ್ ಪ್ರೈಸ್. ಆದರೆ ಜೀವನ ಪರ್ಯಂತ ಈ ರೀತಿ ಜಂಕ್ ತಿಂತಾ ಹೋದರೆ, ಫ್ಯಾಕ್ಟ್ರಿ ಕೆಮಿಕಲ್ಗಳನ್ನು ಬಾಡಿಗೆ ತುಂಬ್ಕೊಳ್ತಾ ಹೋದರೆ ಕತೆ ಏನು? ಭಾರತೀಯರ ಆರೋಗ್ಯದ ಕತೆ ಏನು? ಅದನ್ನು ತುಂಬಿ ದೇಹ ಏನಾಗುತ್ತೆ? ನೆಕ್ಸ್ಟ್ ಹುಟ್ಟೋ ಮಕ್ಕಳು, ನೆಕ್ಸ್ಟ್ ಜನ್ರೇಷನ್ ಇಂಡಿಯಾ ಏನಾಗುತ್ತೆ? ಯೋಚನೆ ಮಾಡಲೇಬೇಕಲ್ವ ಸ್ನೇಹಿತರೆ. ಇವರು ಏನು ಮಾಡ್ತಾರೆ ಗೊತ್ತಾ, ಇಲ್ಲಿ ಇನ್ನೊಂದು ಪಾಯಿಂಟ್ ಕೂಡ ಇದೆ. ಇಲ್ಲಿ ಈ ರೀತಿ ಮುಂದುವರೆದ ಕಂಟ್ರೀಸಲ್ಲಿ ಒಂಥರ, ಈ ರೀತಿ ಭಾರತದಿಂದ ಕಂಟ್ರೀಸಲ್ಲಿ ಒಂಥರ ಮಾಡೋದಕ್ಕೆ ಕಾರಣ ಕೇವಲ ಅಲ್ಲಿ ಶ್ರೀಮಂತರು, ಇಲ್ಲಿ ಬಡವರು, ಇವ್ರಿಗೆ ಜಾಸ್ತಿ ದುಡ್ಡು ಕೊಡೋಕ್ಕಾಗಲ್ಲ, ಕ್ಲೀನ್ ತಿನ್ನೋ ರೈಟ್ಸ್ ಇವರಿಗಿಲ್ಲ, ಅಲ್ಲೆಲ್ಲ ಓಕೆ ಕ್ಲೀನ್ ಮಾಡೋಕ್ಕೆ ಹೋದರೆ ಕಾಸ್ಟ್ ಜಾಸ್ತಿ ಆಗುತ್ತೆ, ಅವರು ದುಡ್ಡು ಕೊಡೋಕೆ ರೆಡಿ ಇರ್ತಾರೆ, ಅಲ್ಲಿ ರೇಟ್ ಜಾಸ್ತಿ, ಇಲ್ಲಿ ರೇಟ್ ಕಮ್ಮಿ. ಅದಷ್ಟು ಮಾತ್ರ ಅಲ್ಲ, ಶುಗರ್ ಹೊಡೆದಷ್ಟು ಏನಾಗುತ್ತೆ, ಅಡಿಕ್ಷನ್ ಜಾಸ್ತಿ ಆಗುತ್ತಲ್ಲ, ಮತ್ತೆ ತಿಂತಾರಲ್ವ, ಅದು ಕೂಡ ಒಂದು ಪಾಯಿಂಟ್ ಇದೆ. ಇದು ಬದಲಾಗಬೇಕೋ ಬೇಡೋ ಹೇಳಿ ಸ್ನೇಹಿತರೆ. ನೀವು ಮಿಸ್ ಇಲ್ಲದೆ ಅದನ್ನೆಲ್ಲ ಕಾಮೆಂಟ್ ಮಾಡಿ ತಿಳಿಸಿ. ರೇಟ್ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ನಮಗೆ ಜೆನ್ಯೂನ್ ಪ್ರಾಡಕ್ಟ್ಸ್ನ ಕೊಡಿ, ಹೆಲ್ದಿ ಆಗಿರೋದು ಕೊಡಿ ಅಂತ ನಾವು ಕೇಳಲೇಬೇಕು ತಾನೇ ಸ್ನೇಹಿತರೆ. ಹಾಗಾಗಿ ಇದನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ನಮ್ಮ ಚಾನಲ್ಗೆ ಪ್ರೀಮಿಯಂ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ಆವಾಗ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ಕೂಡ ನೀವು ನೋಡೋಕೆ ಶುರು ಮಾಡ್ಬೋದು. ಹಾಗೂ ಹಲವಾರು ಸ್ಪೆಷಲ್ ವಿಡಿಯೋಗಳನ್ನು ಮೆಂಬರ್ಸಿಗೆ ಫಸ್ಟ್ ಕೊಡ್ತೀವಿ ನಾವು, ಅರ್ಲಿ ಆಕ್ಸೆಸ್ ಕೂಡ ಸಿಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ನ ವರ್ಕ್ಗೆ ನೀವು ಕೂಡ ಅತಿ ದೊಡ್ಡ ಬೆಂಬಲ ಕೂಡ ಹೌದು. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.